ಏಯ್ ಅಲ್ಲೇನ್ ನಡೀತಿ ಹೇಳ್ಬಿಡು, ಸುಮ್ಮನೆ ಯಾಕೆ ಪದೇ ತಿಂತೀಯಾ? ಹೆಂಗೆ ಹೇಳಿ ಸರ್, ನಮ್ಮ ತಾಯಿಗೆ ನನಗೇನು ಗೊತ್ತಿಲ್ಲ ಸರ್. ಬಿಟ್ಬಿಡಿ ಸರ್. ನಾನು ಕೆಲ್ಸಕ್ಕೆ ಹೋದ್ಮೇಲೆ ಫುಡ್ ಆರ್ಡ್ರ್ ಬಂತು ಸರ್. ಜಾಗಕ್ಕೆ ಹೋಗಿ ಫುಡ್ ಡೆಲಿವರಿ ಕೊಟ್ಟು ಬಂದೆ ಅಷ್ಟೇ ಸರ್. ಅಣ್ಣ ಏನಾದರೂ ಹೇಳಿ ಅಣ್ಣ, ನಮ್ಮ ಅವ್ವಂಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತ ಹೋಗ್ತಾರೆ. ಇಲ್ಲಿ ದುಡ್ಡು ಆಸ್ತಿಗಿರೋ ಬೆಲೆ ಮನುಷ್ಯನ ನಿಯತ್ತಿಗಿಲ್ಲ. ವಿಕ್ಕಿ ಇಂಜಿನಿಯರಿಂಗ್ ಸ್ಟೂಡೆಂಟ್, ಫ್ಯಾಮಿಲಿ ಕಮಿಟ್ಮೆಂಟ್ಗೋಸ್ಕರ ಈ ಸ್ವಿಗ್ಗಿ ಡೆಲಿವರಿ ಕೆಲಸ ಮಾಡ್ತಿರ್ತಾನೆ. ಈ ಥರ ಫ್ಯಾಮಿಲಿ ಕಮಿಟ್ಮೆಂಟ್ ಇರೋರಿಗೆ ಎಷ್ಟೇ ತೊಂದರೆಗಳು ಬಂದರೂ ಅದು ಕಡಿಮೆ ಆಗಲ್ಲ, ಎಷ್ಟೇ ದುಡಿದ್ರೂ ಅದು ಮನೆಗೆ ಸಾಕಾಗಲ್ಲ. ಯಾರಿಗೆ ಏನೇ ಹೇಳಿದ್ರು ಅವನೊಳಗಡೆ ಇರೋ ನೋವು ಯಾರಿಗೂ ಅರ್ಥ ಆಗಲ್ಲ. ಇಂಥ ಸಿಚುವೇಶನಲ್ಲಿ ವಿಕ್ಕಿಗೆ ನಳಪಾಕ ರೆಸ್ಟೋರೆಂಟಿಂದ ಫುಡ್ ಬಿದ್ದಿರೋ ಅಡ್ರೆಸ್ಗೆ ರೀಚ್ ಆಗ್ತಾನೆ. ಟೈಮ್ ಮಾರ್ನಿಂಗ್ 7:49. ಬ್ಯಾಡ್ ಟೈಮ್ ಸ್ಟಾರ್ಟ್ ನೌ. ಹೇಳಿ. ಸ್ವಿಗ್ಗಿ ಫುಡ್ ಆರ್ಡರು ನಾನು ಆರ್ಡರ್ ಮಾಡಿಲ್ಲ. ನಂಬರ್ 583 ನಿಮ್ದೆ ಅಲ್ಲ ಲಾಸ್ಟ್ ನಂಬರ್? ಹೌದು, ಬಟ್ ನಾನು ಆರ್ಡರ್ ಮಾಡಿಲ್ಲ. ಮೇಡಮ್ ಬಿಲ್ ಪೇ ಆಗಿದೆ. ಅಲ್ಲಿ ಇಟ್ಬಿಟ್ಟು ಹೋಗಪ್ಪ. ಇದೊಂದು ಆರ್ಡ್ರಿಂದ ವಿಕ್ಕಿ ಲೈಫೇ ಹಾಳಾಗುತ್ತೆ. ವಿಕ್ಕಿ ಫುಡ್ ಆರ್ಡ್ರ್ ಮಾಡಿರೋ ಕಸ್ಟಮರು ಕೊಲೆ ಆಗಿರ್ತಾರೆ. ಆ ಫ್ಲ್ಯಾಟ್ಗೆ ವಿಕ್ಕಿ ಬಿಟ್ಟು ಬೇರೆ ಯಾರೂ ಹೋಗೇ ಇಲ್ಲ. ಅದಕ್ಕೆ ಬೇಕಾಗಿರೋ CCTV ಫುಟೇಜ್ಗಳು ಕೂಡ ಇದೆ. ಆದರೆ ಇಲ್ಲಿ ಕೊಲೆ ಮಾಡಿದ್ಯಾರು? ಮೈಸೂರು ಸಿಟಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂಕಲ್ಪ ಎನ್ಕ್ಲೇವ್ ಅಪಾರ್ಟ್ಮೆಂಟಲ್ಲಿ ಹುಡುಗಿ ಡೆತ್ ಆಗಿರೋದು ಮೆಸೇಜ್ ಪಾಸ್ ಆಗಿರುತ್ತೆ. ಇದು 302 ಮರ್ಡರ್ ಅಂತ ಕನ್ಫರ್ಮ್ ಆದಮೇಲೆ ಫಾರೆನ್ಸಿಕ್ ಮತ್ತು ಫಿಂಗರ್ ಪ್ರಿಂಟ್ ಅನಲೈಸಿಂದ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಫ್ಲೋರ್ 3 ಡೋರ್ ನಂಬರ್ 6 ಆ ಫ್ಲ್ಯಾಟಲ್ಲಿರೋ ಎಂಟ್ರಿ ಮತ್ತು ಎಕ್ಸಿಟ್ CCTV ಫುಟೇಜಸ್ ವಿಕ್ಕಿ ಕೇಸಲ್ಲಿ ಐ ವಿಟ್ನೆಸ್ಗಳನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ವಿಕ್ಕಿನೇ ಕೊಲೆಗಾರ ಅಂತ ಪ್ರೂವ್ ಮಾಡಿಬಿಡ್ತಾರೆ. ನಳಪಾಕ ರೆಸ್ಟೋರೆಂಟಲ್ಲಿ ಫುಡ್ ಡಿಸ್ಪ್ಯಾಚ್ ಆದಾಗ ವಿಕ್ಕಿಗೆ ಫುಡ್ ಕೊಟ್ಟಿರೋ ಮ್ಯಾನೇಜರ್ ಮತ್ತು ಫುಡ್ ಡೆಲಿವರಿ ಅಡ್ರೆಸ್ಗೆ ಅಪಾರ್ಟ್ಮೆಂಟ್ಗೆ ರೀಚ್ ಆದಾಗ ಅಪಾರ್ಟ್ಮೆಂಟಲ್ಲಿರೋ ಎಂಟ್ರಿ ಮತ್ತು ಎಕ್ಸಿಟಲ್ಲಿರೋ CCTV ಫುಟೇಜಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅಲ್ಲಿರೋ ಸೆಕ್ಯೂರಿಟಿಗಳನ್ನೆಲ್ಲ ವಿಟ್ನೆಸ್ ಆಗಿ ಸ್ಟೇಟ್ಮೆಂಟ್ ತಗೋತಾರೆ. ಎಂಟ್ರಿ ಎಕ್ಸಿಟಲ್ಲಿ ಎಂಟ್ರಿ ಮಾಡಿರೋ ವಿಕ್ಕಿಗೆ ಇದು ಮೇನ್ ವಿಟ್ನೆಸ್ ಆಗಿ ಪರಿಣಾಮ ಬೀಳುತ್ತೆ. ಬಟ್ಟೆಲಿರೋ ಆರೆಂಜ್ ಕಲರ್ ಬಟನ್ ಅರ್ಧ ಕ್ರ್ಯಾಕ್ ಆಗಿದೆ. ಕೈಗೆ ಯೂಸ್ ಮಾಡೋ ಬ್ಲ್ಯಾಕ್ ಕಲರ್ ಒಂದು ಸಿಂಗಲ್ ಮಣಿ, ಡೆಡ್ ಬಾಡಿ ಮೇಲೆ ಒಂದು ಸಣ್ಣ ಆರೆಂಜ್ ಕಲರ್ ದಾರ, ಡೆಡ್ ಬಾಡಿ ಮೇಲೆ ಕೆನ್ನೆಗೆ ಹೊಡೆದಿರೋ ಫಿಂಗರ್ ಪ್ರಿಂಟ್ಸ್, ಬಾಡಿ ಪಕ್ಕದಲ್ಲಿರೋ ಗ್ಲಾಸ್ ಪೀಸ್. ಆ ಅಪಾರ್ಟ್ಮೆಂಟ್ ಅಲ್ಲಿ ವಿಕ್ಕಿ ಬಂದಿರೋ ಗೂಗಲ್ ಲೊಕೇಶನ್ ವಿಟ್ನೆಸ್ ಕೂಡ ಕಲೆಕ್ಟ್ ಮಾಡಿರ್ತಾರೆ. ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ವಿಕ್ಕಿ ಹೇಳೋದು ಒಂದೇ, ಇಲ್ಲಿ ವಿಕ್ಕಿಗೆ ಕೊಲೆ ಆಗಿರೋದೇ ಗೊತ್ತಿರಲ್ಲ. ಟೋಟಲಿ ಪೊಲೀಸರು ಅನ್ಅಫಿಷಿಯಲ್ ಆಗಿ ಲಾಕ್ ಮಾಡ್ತಾರೆ. ಸರ್, ಆ ಹುಡುಗಿ ತಂದೆ ತಾಯಿ ಇಬ್ರು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರಂತೆ ಸರ್. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಆ ಬಾಡಿನ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದು ತೋರಿಸಿದ್ದೀವಿ ಸರ್. ಸರ್, ಆ ಹುಡುಗಿ ಅವ್ರಿಗೆ 2ನೇ ಹೆಂಡತಿ ಮಗಳಂತೆ ಸರ್. ತಂದೆ ಜೊತೆ ಮನಸ್ತಾಪ ಇದೆ ಅಂತ ಮಾಹಿತಿ ಇದೆ ಸರ್. ಹಲೋ, ಮಂಜು ಅವರೇ. ಹಾಂ ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು 10 ಗಂಟೆಗೆ ಆಚೆ ಹೋಗೋದಿದೆ, ಸ್ವಲ್ಪ ಬೇಗ ರೆಡಿಯಾಗಿ ಬನ್ನಿ. ಹಾಂ ಓಕೆ ಮೇಡಮ್. ನೀವು ರೆಡಿ ಆದ್ಮೇಲೆ ಕಾಲ್ ಮಾಡಿ, ನಾನು ಬರ್ತೀನಿ. ಓಕೆ ಮಂಜು. ಸತ್ತಿರೋ ವ್ಯಕ್ತಿ ಕಾರ್ ಡ್ರೈವರಿಂದ ಹಿಡಿದು ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ
ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ ಪೊಲೀಸ್ ಅವರು. ಇವ್ರನ್ನೆಲ್ಲ ವಿಚಾರಣೆ ಮಾಡಿದಾಗ ಫುಡ್ ಡೆಲಿವರಿ ವಿಕ್ಕಿ ಬಿಟ್ರೆ ಬೇರೆ ಯಾವ ಸ್ಟೇಟ್ಮೆಂಟು ಕೂಡ ಆ ಹುಡುಗಿ ಕೊಲೆಗೆ ಸಂಬಂಧಪಟ್ಟಿರಲ್ಲ. ಬಾಡಿ ಮಾಜರ್ ಮಾಡಬೇಕಾದ್ರೆ ಸಿಕ್ಕಿರೋ ಆರೆಂಜ್ ಕಲರ್ ಹೊಡೆದೋಗಿರೋ ಬಟನ್, ವಿಕ್ಕಿ ಹಾಕಿರೋದು ಕೂಡ ಆರೆಂಜ್ ಕಲರ್ ಟೀ ಶರ್ಟ್, ಆರೆಂಜ್ ಕಲರ್ ಬಟನ್. ಬಾಡಿ ಪಕ್ಕದಲ್ಲಿರೋ ಬ್ಲ್ಯಾಕ್ ಕಲರ್ ಮಣಿ ಅದು ಕೂಡ ವಿಕ್ಕಿ ಕೈಯಲ್ಲೇ ಇರುತ್ತೆ. ಬಾಡಿ ಮೇಲೆ ಸಿಕ್ಕಿರೋ ಒಂದು ಸಣ್ಣ ಆರೆಂಜ್ ಕಲರ್ ದಾರ ವಿಕ್ಕಿ ಹಾಕಿರೋ ಟೀ ಶರ್ಟ್ ಆಗಿರುತ್ತೆ. ಮುಚ್ಕೊಂಡು ಒಪ್ಕೋ. ಹೇಳು ಯಾಕೆ ಕೊಲೆ ಮಾಡಿದೆ, ಯಾವ ರೀಸನ್ ಕೊಲೆ ಮಾಡಿದೆ ನೋಡು. ನನ್ನ ಹತ್ರ ಒಪ್ಕೋ, ನಾನು ನಿನಗೆ ಸಹಾಯ ಮಾಡ್ತೀನಿ. ಸಾಹೇಬ್ರೇನಾದರೂ ಬಂದರೆ ತಿತ್ತಿ ಊಟ ಮಾಡೋದಂತೂ ಪಕ್ಕ. ನಿಮ್ಮ ಕೈ ಮುಗಿತೀನಿ, ನಾನು ಬಿಟ್ಬಿಡಿ ಸರ್. ಇಷ್ಟೆಲ್ಲ ಎವಿಡೆನ್ಸ್ ಇದ್ರು ವಿಕ್ಕಿ ನಾನು ಕೊಲೆ ಮಾಡಿಲ್ಲ ಅಂತ ಎಷ್ಟೇ ವಾದಗಳು ಮಾಡಿದ್ರು ಈ ವಾದಕ್ಕೆ ಪೊಲೀಸರು ಕೊಟ್ಟಿದ್ದು ಉತ್ತರ ಸರ್ ಏನ್ ಮಾಡ್ತಾ ಇದ್ದಾರೆ ಸರ್? ಎವಿಡೆನ್ಸ್ ಪ್ರಕಾರ ವಿಕ್ಕಿನೇ ಕೊಲೆಗಾರ ಅಂತ FIR ರಿಜಿಸ್ಟರ್ ಮಾಡಿ ಸೆಕ್ಷನ್ಗಳನ್ನೆಲ್ಲ ಹಾಕಿ ವಿಕ್ಕಿ ಕೇಸ್ನ ಕ್ಲೋಸ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರೆ. 6 ತಿಂಗಳಾದ್ಮೇಲೆ ವಿಕ್ಕಿ ಜೈಲಲ್ಲೇ ಕೂತ್ಕೊಂಡು ಪ್ಲಾನ್ ಮಾಡ್ತಾನೆ. ಅವ್ನು ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಎವಿಡೆನ್ಸ್ಗಳನ್ನೆಲ್ಲ ಬ್ರಿಲಿಯಂಟ್ ಆಗಿ ಪ್ರೂವ್ ಮಾಡ್ತಾನೆ. ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಅವಳು ಕಪಾಲು ಕೊಡಿದಾಗ ಕಪಾಲ ಹತ್ರ ಇರೋ ವೇಗಸ್ ನರ ಅದು ಡೈರೆಕ್ಟ್ ಆಗಿ ಹಾರ್ಟ್ ಗೆ ಕನೆಕ್ಟ್ ಆಗಿರೋದ್ರಿಂದ 8 ವಿತ್ ಫ್ರಾಕ್ಸ್ ಆಫ್ ಸೆಕೆಂಡ್ ಅಲ್ಲಿ ಹಾರ್ಟ್ ಬೀಟ್ ಕೂಡ ನಿಂತೋಗುತ್ತೆ. ಇದು ಕೂಡ ವಿಕ್ಕಿಗೆ ಕೇಸ್ ಉಳಿಯೋದಕ್ಕೆ ಎವಿಡೆನ್ಸ್ ಆಗಿ ಸಹಾಯ ಮಾಡುತ್ತೆ. ವಿಕ್ಕಿ ಪೊಲೀಸ್ ಎವಿಡೆನ್ಸ್ ಗಳನ್ನೆಲ್ಲ ಬ್ರಿಲಿಯಂಟ್ ಆಗಿ ಟ್ಯಾಕಲ್ ಮಾಡಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಎವಿಡೆನ್ಸ್ ಗಳೆಲ್ಲ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ತಾನೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಡೆಲಿವರಿ ಬಾಯ್ ಮತ್ತೆ ಕಸ್ಟಮರ್ ಮಧ್ಯೆ ಮನೇಲಿರೋ ಒಂದು ಕಾಸ್ಟ್ಲಿ ಐಟಮ್ ನ ಮಿಸ್ ಆಗಿ ಹೊಡೆದಕ್ಕೆ ಡೆಲಿವರಿ ಬಾಯ್ಗೂ ಮತ್ತು ಕಸ್ಟಮರ್ಗೂ ಮಾತು ಬೆಳೆದು ಜಗಳ ಆಗಿ ಡೆಲಿವರಿ ಬಾಯ್ ಸೈಕೋ ಆಗಿ ರಿಯಾಕ್ಟ್ ಮಾಡಿ ಅವಳಿಗೆ ಕಪಾಲಕ್ಕೆ ಹೊಡೆದು ಕೊಲೆ ಮಾಡಿದಾನೆ ಅನ್ನೋದು ಪೊಲೀಸ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಪೊಲೀಸ್ ಬಾಡಿ ಮಾಜರ್ ರಿಪೋರ್ಟ್ ಪ್ರಕಾರ ಹುಡುಗಿ ಸಾಯ್ಬೇಕಾದ್ರೆ ಬಲ್ಗಡೆ ಸೈಡ್ ಬಿದ್ದಿರ್ತಾಳೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹುಡುಗಿ ಎಡಗಡೆ ಕಾಲು ಎಡಗಡೆ ಕೈ ರಕ್ತ ನೀಲ್ಗಟ್ಟಿರೋದನ್ನ ರಿಪೋರ್ಟ್ ಮಾಡಿರ್ತಾರೆ. ಹುಡುಗಿ ಡೆತ್ ಆದ್ಮೇಲೆ ಬಾಡಿನ ಯಾರೋ ಮೂವ್ ಮಾಡಿದರೆ ಅನ್ನೋದು ಡೌಟ್ 100% ಕ್ಲಾರಿಟಿ ಸಿಗುತ್ತೆ. ಸೈನ್ಸ್ ಪ್ರಕಾರ ಬಾಡಿ ರೈಟ್ ಸೈಡ್ ಬಿದ್ದಾಗ ಸತ್ತು 2 ಗಂಟೆ ಆದ ನಂತರ ಬಾಡಿ ರೈಟ್ ಸೈಡ್ ಅಲ್ಲಿ ರಕ್ತ ನೀಲ್ಗಟ್ಟುತ್ತೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಎಡಗಡೆ ಕಾಲು ಎಡಗಡೆ ಕೈ ರಕ್ತ ನೀಲ್ಗಟ್ಟಿರೋದನ್ನ ರಿಪೋರ್ಟ್ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಈ ಪ್ರೋಸೆಸ್ ನ ಮಾಡಕ್ಕೆ ಲಿವರ್ ಮೋಟಿವ್ಸ್ ಅಂತ ಕರೀತಾರೆ. CCTV ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಇಲ್ಲಿ CCTV ಫುಟೇಜ್ ಗೆ ಬೇಕಾಗಿರೋ ಹಾರ್ಡ್ ಡಿಸ್ಕ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟು ಬೇರೆ ಯಾರು ಕಲೆಕ್ಟ್ ಮಾಡಿರಲ್ಲ ಅನ್ನೋದು ವಿಕ್ಕಿಗೆ 100% ಕನ್ಫರ್ಮ್ ಆಗಿರುತ್ತೆ. ಇಲ್ಲೇ ವಿಕ್ಕಿ ಮ್ಯಾಥಮೆಟಿಕಲ್ ಆಗಿ ಕೊಲೆಗಾರನ ಟ್ಯಾಕಲ್ ಮಾಡ್ತಾನೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಪೊಲೀಸರು ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ನಿಜ. ವಿಕ್ಕಿ ಡೆಲಿವರಿ ಕೊಡ್ಬೇಕಾದ್ರೆ ಕಾಸ್ಟ್ಲಿಯಸ್ಟ್ ಗ್ಲಾಸ್ ಪೀಸ್ ನ ಹೊಡೆದಾಕ್ತಾನೆ. ಕೊಲೆಗಾರನು ಅವಳನ್ನ ಕೊಲೆ ಮಾಡ್ಬೇಕಾದ್ರೆ ಆ ಗ್ಲಾಸ್ ನ ಹೊಡೆದಾಕ್ತಾನೆ. ಇಲ್ಲಿ ಕಳ್ಳ ಪೊಲೀಸ್ ಮಧ್ಯೆ ನಡೆಯೋ ಮ್ಯಾಥಮೆಟಿಕಲ್ ಮೈಂಡ್ ಗೇಮ್. ಡಿಪಾರ್ಟ್ಮೆಂಟ್ ಬಿಟ್ರೆ ವಿಕ್ಕಿ ಇಬ್ಬರಲ್ಲೊಬ್ರು ಮಾಡಿರ್ಲೇಬೇಕು. ಅಂದ್ರೆ ವಿಕ್ಕಿ ಕೊಲೆ ಮಾಡಿಲ್ಲ ಅನ್ನೋದು 100% ಕ್ಲಾರಿಟಿ. ಅಂದ್ರೆ ನೆಕ್ಸ್ಟ್ ಕೊಲೆಗಾರ ಯಾರು ಅಂತ ಗೊತ್ತಾಯ್ತಲ್ಲ. ಕೊಲೆಗಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಎವಿಡೆನ್ಸ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಕೊಲೆ ಆಗಿರೋ ವ್ಯಕ್ತಿ ಮೊಬೈಲ್ ಇಂದಾನೆ ಫ್ರೆಂಡ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ಗಳಿಗೆಲ್ಲ ಡೆಲಿವರಿ ಬಾಯ್ ಇಂದ ತೊಂದರೆ ಆಗ್ತಾ ಇದೆ ಅಂತ ಎಮರ್ಜೆನ್ಸಿ ಮೆಸೇಜ್ ಗಳನ್ನ ಪಾಸ್ ಮಾಡಿರ್ತಾನೆ. ಕೊಲೆಗಾರ ಅವನಿಗೆ ಬೇಕಾದಂಗೆ CCTV ಫುಟೇಜ್ ಗಳನ್ನ ಎರೇಸ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಬೇಕಾದಂಗೆ ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ಫುಡ್ ಡೆಲಿವರಿ ಬಾಯ್ನೇ ಕೊಲೆಗಾರನಾಗಿ ಸಿಗಾಕ್ಸ್ಬೇಕು ಅನ್ನೋದು ಯೋಚನೆ ಯಾಕಿದೆ ಅನ್ನೋದು ಗೊತ್ತಿಲ್ಲ. ನೀನು ವಿಕ್ಕಿನ ಫೇಕ್ ಎವಿಡೆನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಹೆಂಗೆ ಒಳಗಡೆ ಕಳಿಸ್ತೋ ಅದೇ ರೀತಿ ನಿನ್ಗೆ ಎವಿಡೆನ್ಸ್ ಇಲ್ದೇನೆ ಮೇಲ್ಗಡೆ ಕಳಿಸ್ತಾನೆ.